ಸೊ ಹೆಲೋ ಎವ್ರಿವನ್, ಇವತ್ತು ನಾನು ಏನೇನು ಮಾಡ್ತೀನಿ ಅಂತ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಆ್ಯಕ್ಚುಲಿ ನಾನೆಲ್ಲ ನಾಷ್ಟ ಎಲ್ಲ ತಿಂದು ಫ್ರೆಶ್ ಅಪ್ ಎಲ್ಲ ಆಗಿ ಓದೋದಕ್ಕೆ ಅಂತ ಕೂತಿದ್ದೀನಿ. ಇವತ್ತು ಸ್ವಲ್ಪ ಪ್ಲ್ಯಾನ್ಸ್ಗಳಿದೆ, ಆ ಪ್ಲ್ಯಾನ್ಸ್ ಎಲ್ಲ ನೋಡೋಣ ಏನೇನು ಮಾಡ್ಬೋದು ಅಂತ. ಸೊ ನಾನು ಮ್ಯಾಥ್ಸ್ ಓದ್ತಾ ಇದ್ದೀನಿ. ನಮ್ಮಮ್ಮ ನನಗೆ ಹೇಳ್ಕೊಡೋದಕ್ಕೆ ಕೂತಿದ್ದಾರೆ, ನನ್ನ ತಮ್ಮಂಗೂ ಹೇಳ್ಕೊಡೋಕ್ಕೆ ಕೂತಿದ್ದಾರೆ. ನನ್ನ ತಮ್ಮ ಬರೀ ಮಾತಾಡಿಕೊಂಡು ಅದು ಮಾಡಿಕೊಂಡು ಅಳತೆ ಹೊಡಿತಾನೆ ಇದ್ದಾನೆ. ನಮ್ಮಮ್ಮ ಅದಕ್ಕೆ ಓದು ಅಂತ ಹೇಳ್ತಿದ್ದಾರೆ. ಸೊ ನಾನು ಇವಾಗ ಮ್ಯಾಥ್ಸ್ ತೆಗೆದು ಪ್ರಾಕ್ಟೀಸ್ ಮಾಡೋಣ ಅಂತ ಫ್ರೆಂಡಿಗೆ ಫೋನ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಪ್ರಾಕ್ಟೀಸ್ ಮಾಡಬೇಕಾದಾಗ ವ್ಲಾಗ್ ಮಾಡೋಣ ಅಂತ ಗ್ಯಾಪ್ನವತ್ತೆ. ಸೊ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರಿಗೆ ಪೂಜೆ ಮಾಡಿ ಒಂದು ಬ್ಲೆಸ್ಸಿಂಗ್ಸ್ ಸಿಕ್ಕಿ ನಮ್ಮ ಪೂಜೆ ಮಾಡ್ತಿದ್ರೆ ಆ ದೇವರು ಇನ್ನೇನು ನಮ್ಮ ಹತ್ರ ಬರ್ತಿದ್ದಾರೆ ಅಂತಲೇ ಅನಿಸುತ್ತೆ. ಮನೆಗೆಲ್ಲ ಬೀಗ ಹಾಕಿ ಹೋದ್ವಿ. ಹೋಗಿ ನಿಂತ್ಕೊಂಡ್ರೆ ಗುರು ಯಪ್ಪ ಸುಸ್ತೇ ಆಗೋಯ್ತು. ಅಲ್ಲಿಂದ ಬಂದು ಆ ರಶ್ ನೋಡಿದ್ರೆ ನಿನ್ಬೇಕಾ ಅನಿಸ್ಬಿಟ್ಟಿತ್ತು. ಮನೆಗೆ ಉಬ್ಬಿಡೋಣ ಅಂತ ಅಷ್ಟು ಫೀಲ್ ಆಗ್ತಿತ್ತು. ಆದರೂ ಅಷ್ಟು ಇದೆಲ್ಲ ಯಾರಪ್ಪ ನಿಂತ್ಕೋತಾರೆ ಅಷ್ಟೆಲ್ಲ ಫೀಲ್ ಆಗೋಗಿತ್ತು. ಆಮೇಲೆ ಏನಾದರೂ ಪರವಾಗಿಲ್ಲ ದೇವ್ರ ದರ್ಶನ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಹೋದೆ. ಅಲ್ಲೆಲ್ಲ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲೇ ಎಲ್ಲ ಸ್ಟಾಲ್ಸ್ ಎಲ್ಲ ಇಕ್ಕಿದ್ರು. ಸ್ಟಾಲ್ಸಲ್ಲೆಲ್ಲ ಸ್ವಲ್ಪ ಐಟಮ್ ತೊಗೊಂಡು ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದು ಮತ್ತು ಫ್ರೆಶ್ ಅಪ್ ಆಗಿ ನಮ್ಮಪ್ಪ ಬಂದರು. ನಮ್ಮಪ್ಪ ಫುಲ್ ಕೆಲಸ ಹೇಳಿದ್ರು. ಕೆಲಸ ಎಲ್ಲ ಮಾಡಿ ನೆಕ್ಸ್ಟು ಮತ್ತು ಬಿಗ್ ಬಾಸ್ ಹಾಕಿದ್ರು. ಬಿಗ್ ಬಾಸ್ ನೋಡಿದೆ. ಬಿಗ್ ಬಾಸ್ ನೋಡಿ ಫುಲ್ ಖುಷಿ ಆಯಿತು. ಹಂಗೆ ಹೋಯ್ತಾ ಊಟ ತಿಂದು ನಿದ್ದೆ ಮಾಡಿದೆ. ಬಾಯ್.